ಬೇಸಿಗೆ ಬರ ಮುನ್ನವೇ ಚಿಕ್ಕಕೊಟ್ನೆಕಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಗಂಭೀರ ಸಮಸ್ಯೆಯಿಂದ ಗ್ರಾಮಸ್ಥರಲ್ಲಿ ಆಕ್ರೋಶ ಮೂಡಿದ್ದು ಅವರು ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನೆಕಲ್ ಗ್ರಾಮದಲ್ಲಿ ಕಳೆದ 20 ದಿನಗಳಿಂದ 2ನೇ ವಾರ್ಡ್ ನಿವಾಸಿಗಳಿಗೆ ಕುಡಿಯುವ ನೀರು ಸರಿಯಾಗಿ ಒದಗಿಸಲಾಗುತ್ತಿಲ್ಲ. ಗ್ರಾಮಸ್ಥರು ಸಮಸ್ಯೆಯನ್ನು ಪರಿಹರಿಸಲು ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಲ್ಲಿ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ. ಹತಾಶರಾದ ಗ್ರಾಮಸ್ಥರು ಪಿಡಿಒ ಮತ್ತು ಸಿಬ್ಬಂದಿಗಳಿಂದ ಸ್ಪಂದನೆ ಇಲ್ಲದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯ ಒಳಗಡೆ ಪ್ರವೇಶವನ್ನು ತಡೆಯುವ ಮೂಲಕ ಕಚೇರಿಗೆ ಬೀಗ ಜಡಿದು ತಮ್ಮ ಆಕ್ರೋಶವನ್ನು ತೀವ್ರವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕ್ರಮದ ಮೂಲಕ ಕುಡಿಯುವ ನೀರಿನ ಸಮಸ್ಯೆ ತಕ್ಷಣವಾಗಿ ಪರಿಹರಿಸಬೇಕೆಂದು ಅವರು ಆಗ್ರಹಿಸ್ತಾ ಇದ್ದಾರೆ. ಗ್ರಾಮಸ್ಥರು ನಿರಂತರವಾಗಿ ಮನವಿ ಮಾಡಿದರೂ ಕೂಡ ಯಾವುದೇ ಪರಿಹಾರ ದೊರಕದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ನಡೆದಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯವು ಗ್ರಾಮೀಣ ಜನರ ಬೇಸರವನ್ನು ಹೆಚ್ಚಿಸಿದೆ. ಬೇಸಿಗೆ ಆರಂಭವಾಗುತ್ತಿರುವುದರಿಂದ ಕುಡಿಯುವ ನೀರು ಸರಬರಾಜು ತಕ್ಷಣವೇ ಸುಧಾರಣೆ ಮಾಡಬೇಕಾಗಿದೆ ಎಂಬುದು ಈ ಘಟನೆಯ ಮುಖ್ಯ ಸಂದೇಶವಾಗಿದೆ. ಒಟ್ಟಾರೆ ಚಿಕ್ಕಕೊಟ್ನೆಕಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಕೊರತೆಯಿಂದ ಗ್ರಾಮಸ್ಥರ ಆಕ್ರೋಶವನ್ನು ತಗ್ಗಿಸುವ ಸರ್ಕಾರ ಮತ್ತು ಗ್ರಾಮ ಪಂಚಾಯಿತಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಸಾರ್ವಜನಿಕರ ಒತ್ತಾಯ ಹೆಚ್ಚಾಗಿದೆ. ನೀರಿಲ್ಲ, ಮುದಿಯರ ಇದಾರ, ಮನ್ಯಾಗ ಮಕ್ಳು ಇರಾಗಿಲ್ರಿ, ಅವ್ರ ಬೆಂಗಳೂರಿಗೆ ಹೋಗ್ತಾರ ದುಡ್ಯಾಕ. ಹೆಂಗ್ ಮಾಡ್ಬೇಕ್ರಿ? ಹೆಂಗಿಲ್ರಿ? ಈ ಊರಾಗ ಇದಾಯ್ತ್ರಿ, ಮುದಿಯರ ಅದೀವಿ ನಾವ್. ಇನ್ನಾದ್ರೂ ನೀರ ತಪ್ಪಾಗಿಲ್ಲ ಹೊರಗ. ಹೆಂಗ್ ಮಾಡ್ಬೇಕು? ಬರ್ತಾವ್ರಿ ತಿಂಗಳ ಅವಾಗ ಕೆಟ್ಟಾಗಿತ್ರ ಅವಾಗ ಒಂದ್ ಸ್ವಲ್ಪ ಮಾಡಿಸಿದ್ರು, ಮತ್ತೆ 2 ದಿನ ಬಂದ್ರು, ಮತ್ತೆ ಬಂದ್ ಆಗ್ಬಿಟ್ರಿ ನೀರು. ತಿಂಗಳಾಯ್ತ್ರಿ ನೀರೇ ಬಂದಿಲ್ರಿ. ಹೆಂಗ್ ಮಾಡ್ಬೇಕ್ರಿ? ಮುದಿಯರ್ ಇರ್ತಾರ ಮನ್ಯಾಗ, ಹೊಸೂರಿಗೆ ಅಲ್ಲಿ ಹೋಗ್ತಾರಿ, ಇಲ್ಲಿಗೆ ಹೋಗ್ತಾರಿ ನೀರ್ ತರಕ. ಯಾರ ನಿಂತಾರ ಅರೆ ಹುಡ್ರು ಹೋದ್ರ ಮುದಿಯರ್ ಒಂದೊಂದ್ ಕೊಡ್ತಾರ್ರಿ ನೀರು ಹೊತ್ಕೊಂಬಂದ್ ಅವ ನೀರ್ 4 ದಿವ್ಸ ಮಾಡ್ಕೊಂತಾರ. ಜಳಕ ಇಲ್ಲ, ಏನಿಲ್ಲ. ಹೆಂಗ್ ಮಾಡ್ಬೇಕ್ರಿ? ಎಷ್ಟು ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ ಆಗ್ತದೆ.